ಸರ್, ಈಗ ಜನರಲ್ ಮ್ಯಾನೇಜರ್ ಅವರು ಏನು ಹೇಳ್ತಾ ಇದ್ದಾರೆ, ಸಿಗರೇಟ್ ಮೇಲೆ ಕೇಂದ್ರ ಸರ್ಕಾರ ಟ್ಯಾಕ್ಸನ್ನು ಹೆಚ್ಚು ಮಾಡಿದ್ದಾರೆ, 2-3 ಪಟ್ಟು ಟ್ಯಾಕ್ಸನ್ನು ಹೆಚ್ಚು ಮಾಡಿದ್ದಾರೆ. ಅದರಿಂದ ನಮಗೆ ಕಂಪನಿಯವ್ರಿಗೆ ಅದು ತೊಂದರೆ ಆಗಿದೆ. ಅದರ ಇಂಪ್ಯಾಕ್ಟ್ ರೈತರ ಮೇಲೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ನಾನು ಅವಾಗಲೇ ಮಾತಾಡ್ಬೇಕಾದ್ರೆ ಹೇಳಿದೆ, ಈ ತಂಬಾಕು ಬೆಳೀತಾ ಇರೋರು ರೈತರನ್ನೇ, ಅದನ್ನು ಸೇವನೆ ಮಾಡ್ತಾ ಇರೋರು. ಈಗ ಇವರು ಸಿಗರೇಟ್ ಮ್ಯಾನುಫ್ಯಾಕ್ಚರ್ ಮಾಡಾದ್ಮೇಲೆ ಅದನ್ನು ಪರ್ಚೇಸ್ ಮಾಡಿ ಸೇರ್ತಾ ಇರೋರು ಯಾರು? ಎಲ್ಲರೂ, ಇವನ್ ರೈತರು ಕೂಡ ಸೇರ್ತಾ ಇದ್ದಾರೆ. ಇದರಿಂದ ನಷ್ಟ ಯಾರಿಗಾಗ್ತಾ ಇರೋದಿಲ್ಲ ಮೇಡಮ್. ಇಲ್ಲಿ ಕಂಪ್ನಿಗೆ ಏನಾದ್ರು ನಷ್ಟ ಆಗ್ತಾ ಇದೆಯಾ? ರೈತರು ಬೆಳೀತಾ ಇರೋ ಬೆಲೆಗೆ ನಷ್ಟ, ಮತ್ತು ಅವರು ಸಿಗರೇಟ್ ಸೇವನೆಯಿಂದ ಅವ್ರ ಆರೋಗ್ಯ. ಇವರು ರೈತರು ಬೆಳೆದಿರ್ತಕ್ಕಂಥ ಬೆಳೆಗೆ ಯಾತಕ್ಕೆ ಕಮ್ಮಿ ಮಾಡಬೇಕು ಅನ್ನೋದೇ ಒಂದು ಯಕ್ಷ ಪ್ರಶ್ನೆ ಆಗಿರೋದಿಲ್ಲ. ಈಗ ಕೇಂದ್ರ ಸರ್ಕಾರ ಇವರು ಟ್ಯಾಕ್ಸ್ ಹಾಕಿದೆ, ಬಟ್ ಸಿಗರೇಟ್ ಬೆಲೆ ಕಮ್ಮಿ ಮಾಡಿದ್ದಾರೆ ಇವರು. ಅದು ಅಲ್ಲ, ಈಗ ಜಾಸ್ತಿ ಮಾಡ್ತಾ ಇದ್ದಾರೆ ಹೊರತು ಕಮ್ಮಿ ಆಗ್ತಾ ಇದೆಯಾ? ಈಗ ಸಿಗರೇಟ್ ಬೆಲೆ ಜಾಸ್ತಿ ಆದರೂ ಕೂಡ ನಾವು ಅದನ್ನು ತೊಗೊಂಡು ಸೇರ್ತಾ ಇದೀವಲ್ವೇ? ಬಟ್ ಬೆಳೆಗೆ ಮಾತ್ರ ರೇಟ್ ಕಮ್ಮಿ ಮಾಡಿದ್ದಾರೆ. ಅದು ಹೇಗೆ? ಅದು ಸಿಗರೇಟ್ ಬೆಲೆನ ಜಾಸ್ತಿ ಮಾಡ್ಬೋದು, ಆದರೆ ರೈತ ಬೆಳೆದಿರ್ತಕ್ಕಂಥ ಬೆಳೆಗೆ ಮಾತ್ರ ರೇಟ್ ಜಾಸ್ತಿ ಇಲ್ಲ ಅಂದರೆ ಅದು ಹೇಗೆ? ಇದರಿಂದ ರೈತರಿಗೆ ಭಾಳ ದೊಡ್ಡ ಮಟ್ಟದ ಶೋಷಣೆ ಆಗ್ತಾ ಇದೆ ITC ಕಂಪನಿಯಿಂದ. ಇವಾಗ ಜನರಲ್ ಮ್ಯಾನೇಜರ್ ಭಾಳ ಸಿಂಪಲ್ ಆಗಿ ಒಂದು 4-5 ಅಕ್ಷರದಲ್ಲಿ ಹೇಳ್ಬಿಟ್ರು ಅವರು. ಬಟ್ ಇದು ರೈತರ ಮೇಲೆ ಭಾಳ ದೊಡ್ಡ ಮಟ್ಟದ ಅನ್ಯಾಯ ಆಗ್ತಾ ಇದೆ. ಇದಕ್ಕೆ ಖಂಡಿತವಾಗಲೂ ಕಂಪನಿಯವರು ಇದ್ರ ಬಗ್ಗೆ ಕ್ರಮ ತಗೊಳ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ರೈತರುಗಳು ಭಾಳ ದೊಡ್ಡ ಕಷ್ಟಕ್ಕೆ ಸಿಗಾಕೋತಾರೆ. ಮತ್ತು ಈಗಾಗಲೇ ನಾವು ಏನು ಹೇಳಿದ್ದೀವಿ, ನಾವು ಎಚ್ಚರಿಕೆ ಇವತ್ತು ಬಂದು ನಾವು ಹೇಳೋದು, ಮುಂದಿನ ದಿನಗಳು ನಮ್ಮ ತಾಲೂಕಿಂದಲೇ ಸಾವಿರಾರು ರೈತರನ್ನ ಕರ್ಕೊಂಬರೋಂಥ ಜವಾಬ್ದಾರಿ ನನಗೇ ಇದೆ. ನಾನೇ ಕರ್ಕೊಂಬಂದು ಇಲ್ಲಿ ಸ್ಟ್ರೈಕ್ ಮಾಡಿಸೋಂಥ ಕೆಲಸ ನಾವೆಲ್ಲರೂ ಸೇರಿ ಮಾಡ್ತೀವಿ.